ಹಾಯ್ ಹಲೋ ಫ್ರೆಂಡ್ಸ್. ಏನಿಲ್ಲ, ಲಾಸ್ಟ್ ಸಂಡೇ ನಮ್ಮ ಮನೆ ಹತ್ರ ಇರೋ ನನ್ನ ಶಿಷ್ಯಂದ್ರೆಲ್ಲ ಕರ್ಕೊಂಡು ಜೊತೆಗೆ ನನ್ನ ಮಕ್ಕಳನ್ನು ಸೇರಿಸ್ಕೊಂಡು ಇದ್ದೇ ಇರುತ್ತೆ ಜೀವನ, ಕೆಲಸದ ಒತ್ತಡ ಅದು ಇದು ಎಲ್ಲ ತಾಪಸ ಸಂಸಾರ ತಾಪತ್ರೆಗಳು ಎಲ್ಲ ಇರುತ್ತೆ. ಸೊ ಮಕ್ಕಳು ಕರ್ಕೊಂಡು ಹಾಗೆ ನಮ್ಮ ಮೈಸೂರಲ್ಲಿ ಯಾವ ಪ್ಲೇಸ್ ಇಲ್ಲ ಹೇಳಿ ಆಟ ಆಡೋದಕ್ಕೆ ಮಕ್ಕಳ ಜೊತೆ. ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ನಾನು ಕುಕ್ಕರಳ್ಳಿ ಪಾರ್ಕ್ನ ಆಯ್ಕೆ ಮಾಡಿಕೊಂಡೆ ಲಾಸ್ಟ್ ಸಂಡೇ. ಸರಿ, ಮಕ್ಕಳ ಜೊತೆ ಹೋಗಿದ್ದೆ ರೀ. ಆ ಮಕ್ಕಳನ್ನ ಬರೀ ನಾವು ಇವತ್ತಿನ ದಿನ ಅವ್ರ ಮಾರ್ಕ್ಸ್ ಬಗ್ಗೆ, ಅವರು ಓದೋದ್ರ ಬಗ್ಗೆ, ಅವರ ಬೇರೆಯವ್ರ ಜೊತೆ ಮಗು ಜೊತೆ ಕಾಂಪಿಟೇಷನ್ ಮಾಡೋದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇದ್ದೀವಿ. ಸೊ ಆ ಮಕ್ಕಳ ಏಜಲ್ಲಿ ಅವು ಏನೇನು ಅನುಭವಿಸ್ಬೇಕು ಅದ್ರ ಬಗ್ಗೆ ಮಾತ್ರ ನಾವು ಗಮನ ಕೊಡ್ತಾ ಇಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಅವು ಎಷ್ಟು ಆನಂದ, ಅವು ಆಟಾಡ್ತಾ ಇದ್ದರೆ ಆ ಮುಖದಲ್ಲಿ ಫೀಲ್ ನೋಡಿ, ಅದನ್ನು ನೀವು ಎಷ್ಟು ಕೋಟಿ ಕೊಟ್ಟರು ತಂದು ಕೊಡೋಕ್ಕಂತೂ ಆಗಲ್ಲ. ಸೊ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಮಕ್ಕಳ ಥರನೇ ಆಗಿಬಿಟ್ಟೆ ಅನಿಸುತ್ತೆ. ಅಷ್ಟು ಎಂಜಾಯ್ಮೆಂಟ್ ಇತ್ತು ಅವತ್ತು. ನೋಡಿ, ಅವರು ಆ ಕಿರ್ಚಾಟ, ಆ ಕೂಗಾಟ ನೋಡಿ, ಅವ್ರಿಗೆ ವಾರ ಪೂರ್ತಿ ನಾವು ಬರೀ ಸ್ಕೂಲು ಓದೋದು, ಟೆಕ್ಸ್ಟ್ ಬುಕ್ ತೆಗಿ, ನೋಟ್ಸ್ ತೆಗಿ, ಅವ್ರನ್ನ ರೆಡಿ ಮಾಡೋದು, ಅವ್ರು ನೀನು ಎಲ್ಲರೂ ಒಂಚೂರು ಹೊರಗಡೆ ಹೋದರೆ ಬಮ್ಮ ಫಸ್ಟ್ ಓದು. ನಾನು ಸೇರಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಮಕ್ಕಳಿಗೆ ನಾವು ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಈ ಮೊಬೈಲ್ ಪ್ರಪಂಚದಲ್ಲಿ. ಒಂದು, ಅವ್ರಿಗೆ ಓದೋದು ಬಗ್ಗೆ ನಾವು ಎಷ್ಟು ಕಾನ್ಸಂಟ್ರೇಷನ್ ವಹಿಸ್ತೀವೋ ಅಷ್ಟೇ ಕಾನ್ಸಂಟ್ರೇಷನ್ ಮಕ್ಕಳು ಮೊಬೈಲ್ ಮೇಲೆ ಹೋಗ್ತಾ ಇದ್ದಾರೆ. ನೋಡಿ, ಆ ಮಕ್ಕಳ ಜೊತೆ ಆಟ ಆಡಿದ್ರೆ ಇಡೀ ಪ್ರಪಂಚನೇ ಮರ್ತ್ಬಿಡ್ತೀವಿ ರೀ. ನೋಡಿ, ನಾನು ಕೂಡ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ, ಸೋ ನೈಸ್. ಸೊ ಅದಕ್ಕೆ ಪೇರೆಂಟ್ಸ್, ನಾನು ಅದಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಗೆ ಎಷ್ಟೇ ಒತ್ತಡ ಇದ್ರಿ, ಎಷ್ಟೇ ನೋವಿರಲಿ, ಏನೇ ತಾಪತ್ರೆ ಇರಲಿ, ವಾರಕ್ಕೊಂದಿನ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಯು ಜಸ್ಟ್ ಸ್ಪೆಂಡ್ ದ ಟೈಮ್. ಆವಾಗ ಅದ್ರಲ್ಲಿ ಸಿಗೋ ಆನಂದನೇ ಬೇರೆ ರೀ. ನೋಡಿ, ಬರೀ ನಾನು ನನ್ನ ಮಕ್ಕಳು ಮಾತ್ರ ಕರ್ಕೊಂಡು ಹೋಗಿಲ್ಲ. ನೋಡಿ, ನನ್ನ ಶಿಷ್ಯಂದ್ರೆಲ್ಲ ಇದ್ದಾರೆ ಅಲ್ಲಿ, ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಏನಾಗಿದೆ, ಎಷ್ಟು ಆ ಮಕ್ಕಳು ಎಷ್ಟು ಖುಷಿಪಟ್ಟರು ಗೊತ್ತಿಲ್ಲ, ಆದರೆ ನಾನಂತೂ ತುಂಬ ತುಂಬ ಖುಷಿಪಟ್ಟೆ ಕಣ್ರಿ. ಸೋ ನೈಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ನೀವು ಕೂಡ ಇದೇ ಥರ ವಾರಕ್ಕೊಂದು ದಿನ ಅಥವಾ ವೀಕೆಂಡ್ಸಲ್ಲಿ ದಯವಿಟ್ಟು ಮಕ್ಕಳನ್ನ ಔಟ್ಡೋರ್ ಕರ್ಕೊಂಡೋಗಿ ಈ ಥರ ಎಂಟರ್ಟೈನ್ಮೆಂಟ್ ಮಾಡಿ, ಎಂಜಾಯ್ಮೆಂಟ್ ಮಾಡಿ. ಅವ್ರಿಗೆ ಆಟ ಆಡೋಕ್ಕೆ ಬಿಡಿ, ಅವ್ರು ಸಂತೋಷವಾಗಿ ಆಟ ಆಡಲಿ. ನೋಡಿ, ಅವ್ರಿಗೆ ಎಷ್ಟು ಕಿರ್ಚ್ಕೊಂಡು ಆಟ ಆಡ್ತಾಯಿದ್ರು ಅಂದರೆ ನಿಮ್ಗೆ ಹೇಳೋಕ್ಕೆ ಸಾಲದು. ಆಮೇಲೆ ಅಲ್ಲೇ ಒಂದು ನಮ್ಮ ಕುಕ್ಕರಳ್ಳಿ ಕೆರೆ ಒಂದು ಸೆಲ್ಫಿ ತೊಗೊಂಡ್ವು. ಆಮೇಲೆ ಬರ್ತಾ ಅವ್ರಿಗೊಂದು ಒಳ್ಳೆ ಕಬ್ಬಿನ ಹಾಲು ಕುಡ್ಕೊಂಡು ಖುಷಿಯಾಗಿ ಮನೆಗೆ ಬಂದ್ವು. ಆದರೆ ಮನೆಗೆ ಬಂದರೂ ಕೂಡ ಮಕ್ಕಳು ಅವತ್ತು ಆ ಪಾರ್ಕಲ್ಲಿ ಆಟ ಆಡಿದ್ದ ರೀತಿ, ಆ ಖುಷಿ, ಅದ್ರ ಬಗ್ಗೆನೇ ಗುಣಗ್ತಾಯಿದ್ರು. ಸೊ ಅದಕ್ಕೆ ಫ್ರೆಂಡ್ಸ್, ನಾವು ಮಕ್ಕಳನ್ನ ವಾರಕ್ಕೊಂದಿನ ದಯವಿಟ್ಟು ಕರ್ಕೊಂಡೋಗಿ ಎಂಜಾಯ್ ಮಾಡಿ. ನೀವು ಎಂಜಾಯ್ ಮಾಡಿ ಅವ್ರ ಜೊತೆ, ಅದರಲ್ಲಿ ಸಿಗೋ ಮಜಾನೇ ಬೇರೆ. ಒಟ್ಟಿನಲ್ಲಿ ನಾನು ಆಗಾಗ ಇಂಥ ಟ್ರಿಪ್ಗಳನ್ನ ಮಾಡ್ತಾ ಇರ್ತೀನಿ ಜೀವನದಲ್ಲಿ, ಲೈಫಲ್ಲಿ ಎಂಟರ್ಟೈನ್ಮೆಂಟ್ ತಗೋತಾನೆ ಇರ್ತೀನಿ. ಸೊ ನೀವು ಕೂಡ ಇದನ್ನು ಫಾಲೋ ಮಾಡಿ. ಇವತ್ತಿನ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಕೂಡ ಮರಿಬೇಡಿ. ಸಾಧ್ಯ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ದಿಸ್ ಇಸ್ ಒನ್ ಆ್ಯಂಡ್ ಓನ್ಲಿ ರಾಯರ ಸೂರ್ಯ ಬೃಂದಾವನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಮಸ್ತೆ.